ಯಂತ್ರವಾಯಿತು ಖಗೋಳ ಅಸಲಿ ಮಾಡಿ ಇಮೇಜ್ ಮೋಡಿ ಸದನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಚೆನ್ನಾಗಿ ಬಂದಿದ್ದರು ರೆಸ್ಪಾನ್ಸ್ ಎಲ್ಲ. ತಾವು ಯುವಕರು ಯುವತಿಯರು ಯುವ ಸಮುದಾಯ ಯಾವ ರೀತಿಯಾಗಿ ತಮಗೆ ಬೆಂಬಲ ಸೂಚಿಸ್ತಾ ಇದೆ? ಅವ್ರ ಕಡೆನೂ ರೆಸ್ಪಾನ್ಸ್ ಚೆನ್ನಾಗಿದೆ. ಈಗಾಗಲೇ ಘೋಷಣೆ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಅಪ್ರೆಂಟಿಸ್ಶಿಪ್ 1 ಲಕ್ಷ ಕೊಟ್ಟು ಉದ್ಯೋಗ ಆಗಲಿ ಹಾಗೂ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಆಗಲಿ ಲೋನನ್ನು ಕೊಡುವಂಥ ಆ ರೀತಿಯಲ್ಲಿ ನಾವು ಸಪೋರ್ಟ್ ಮಾಡ್ತೀವಿ. ಈಗ ಕೇಂದ್ರದಲ್ಲಿ ಏನು ಗ್ಯಾರಂಟಿ ಘೋಷಣೆ ಮಾಡಿದ್ದಾರೆ ಅವ್ನ ಜನರಿಗೆ ಯಾವ ರೀತಿಯಾಗಿ ಕನ್ವಿನ್ಸ್ ಮಾಡ್ತಾರೆ? ಈಗಾಗಲೇ ಅನುಕೂಲ ಆಗಿದೆ ರೀ ಮಹಿಳೆಯರಿಗೂ ಕೂಡ ಹಾಗೂ ಯುವಕರಿಗೂ. ಪ್ರತಿ ಎಲ್ಲ ಪಂಚಾಯತ್ ಮೆಂಬರ್ಗೆ ಅವ್ರ ಪ್ರತಿ ಹಳ್ಳಿಗಳಿಗೂ ಹೋಗಿ ಕಲ್ಪಿಸಬೇಕಂತ ನಾವು ಅವ್ರಿಗೆಲ್ಲ ಮನವಿ ಮಾಡ್ತೀವಿ. ಇಡೀ ತಮ್ಮ ಕ್ಷೇತ್ರಾದ್ಯಂತ ತಾವೆಲ್ಲ ಈಗ ಸಂಪರ್ಕ ಮಾಡ್ತಾ ಇದ್ದೀವಿ. ಆಗಿನ ಒಂದು ತಾವು ಅವಾಗೂ ಕೂಡ ಈಗ ನೀವು ರಾಜಕೀಯ ಪ್ರವೇಶ ಆದಮೇಲೆ ತಮಗೆ ಏನು ಅನಿಸ್ತಾ ಇದೆ? ಹೌದು, 3 ವರ್ಷದಿಂದ ಬೈ ಎಲೆಕ್ಷನ್ಗೆ ತಂದವ್ರ ಪರವಾಗಿ ನಾವು ಪ್ರಚಾರ ಮಾಡಿದ್ವಿ. ಈಗ ನಾನೇ ಅಭ್ಯರ್ಥಿಯಾಗಿ ನಿಲ್ತಾ ಇದ್ದೀನಿ. ಸಾಕಷ್ಟು ಒಳನಾಟ ಜನರ ಸಂಪರ್ಕ ಜಾಸ್ತಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಎಲ್ಲ ಚೆನ್ನಾಗಿ ನಡೀತದೆ. ಪಟ್ಟಣದಲ್ಲಿ ಏನು ಹೇಳಕ್ಕೆ ಇರ್ತದೆ ಜನರಿಗೆ? ಜನರು ಸತ್ಯ ಅಭಿವೃದ್ಧಿಗೆ ನಾವು ಮತ ಹಾಕಂತ ಈಗ ಮತ ಯಾಚನೆ ಮಾಡ್ತಾ ಇದ್ದೀವಿ. ಸೊ ಜನರು ಕೂಡ ಹೋದ ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವಾಗಿ ನಿಂತು ಅದೇ ರೀತಿಯಲ್ಲಿ ಈ ವರ್ಷ ಕೂಡ ಬೆಂಬಲವಾಗಿ ನಿಲ್ತಾರೆ, ಬದಲಾವಣೆ ಬಯಸ್ತಾರೆ ಅಂತ ನಾನು ಹೇಳ್ತೀನಿ. ವಿರೋಧ ಪಕ್ಷದವ್ರು ಏನು ಮಾಡ್ತಾರೆ ಮೇಡಮ್ಮ, ಮುಖ್ಯವಾಗಿ ಅವರು ಈಗ ರಾಮ ಜನ್ಮಭೂಮಿ ಬಗ್ಗೆ ಇರ್ಬೋದು, ಅಲ್ಲಿ ದೇವಾಲಯ ಬಗ್ಗೆ ಇರ್ಬೋದು ಮತ್ತು ಧರ್ಮದ ಬಗ್ಗೆ ಕಾಂಟೆಸ್ಟ್ ಮಾಡ್ತಾರೆ. ಅದ್ರ ಬಗ್ಗೆ ತಾವು ಅದನ್ನು ಹೇಗೆ ಟ್ಯಾಕಲ್ ಮಾಡ್ತೀವಿ? ಸರ್, ನಾವು ನಮ್ಮ ಪಕ್ಷ ಅಂದರೆ ಎಲ್ಲ ಸರ್ವಧರ್ಮಗಳಿಗೂ ವಿಶ್ವಾಸಕ್ಕೆ ತೊಗೊಂಡು ಹೋಗುವಂಥ ಪಕ್ಷ. ತಂದೆಯವರು ಕೂಡ ಯಾರಿಗೂ ಭೇದ ಭಾವ ಮಾಡಿಲ್ಲ, ಎಲ್ರಿಗೂ ಕೂಡ ಸಮಾನವಾಗಿ ಅನುದಾನ ತಂದು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾವು ಓಟನ್ನು ಕೇಳ್ತೀವಿ. ಓಕೆ, ಥ್ಯಾಂಕ್ ಯು.